New Hope TV, your encounter with God. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರೋದು ಮಂಜುಷ ಪೆಟ್ಟಿಗೆ. ನಾನು ನಂಬ್ತಾನೆ ಈ ವಾಕ್ಯ ನಿಮ್ಮ ಕಣ್ಣುಗಳು ತೆರೀತಾ ಇದೆ. ನಾನು ನಂಬ್ತಾನೆ ಈ ವಾಕ್ಯ ನಾನು ಧ್ಯಾನ ಮಾಡಿದಾಗ ನನಗೂ ಅದು ಆಶೀರ್ವಾದ ಆಗಿದೆ. ಯಾಕೆಂದರೆ ಹೌ ಇಂಪಾರ್ಟೆಂಟ್ ವಿ ಆರ್. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಮಂಜುಷ ಪೆಟ್ಟಿಗೆ ಅವರ ಜೊತೆ ಇದೆ ಅಂದರೆ ಅವ್ರಿಗೆ ಏನೊಂದು ಬಲ ಬರ್ತಿತ್ತು. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಎಲ್ಲ ಇಸ್ರಾಯೇಲಿ ಜನರ ಒಂದು ವೈರಿಗಳು ಅವ್ರಿಗೆ ಒಂದು ಗುರುತು ಏನಿತ್ತೆಂದರೆ ಮಂಜುಷ ಪೆಟ್ಟಿಗೆ ಇವರ ಒಟ್ಟಿಗೆ ಇದೆನಾ, ಇವರಿಗೆ ಜಯ ಗ್ಯಾರಂಟಿ. ಅಷ್ಟು ಆ ವೈರಿಗಳಿಗೆ, ಯಾರು ನಿಜವಾದ ದೇವರನ್ನು ನಂಬ್ತಾ ಇರಲಿಲ್ಲಲ್ಲ ಅವ್ರಿಗೂ ಅದೊಂದು ಅನುಭವ ಆಗಿತ್ತು. ಇಫ್ ದ ಆರ್ಕ್ ಆಫ್ ಕವನೆಂಟ್ ಈಸ್ ವಿತ್ ದಿಸ್ ಪೀಪಲ್, ವಿಕ್ಟ್ರಿ ಈಸ್ ದಿಯಾಸ್. ಏನು ಹೇಳ್ತಿದ್ರು ಗೊತ್ತಾ? ದೇವರು ಅವರ ಸಂಗಡ ಇದ್ದಾರೆ. ಬೇರೆ ವಾಟ್ ಅ ಟೆಸ್ಟ್ ಮನಿ ದಿಸ್ ಆರ್ಕ್ ಆಫ್ ದ ಕವನೆಂಟ್ ಕ್ಯಾರಿಡ್ ಇನ್ ದ ಓಲ್ಡ್ ಟೆಸ್ಟ್ಮೆಂಟ್. ಎವ್ರಿ ಮ್ಯಾನ್, ಪ್ರತಿಯೊಂದು ಜನಾಂಗರಿಗೆ ಗೊತ್ತಿತ್ತೇನೆಂದರೆ ದೇವರ ಮಂಜುಷ ಪೆಟ್ಟಿಗೆ ಇಷ್ಟು ದೇವರ ಪ್ರಸನ್ನತೆ ಅನ್ನೋದು ಅದರಲ್ಲಿ ಇದೆ ಅಂದರೆ ಒಬ್ಬ ವೈರಿ ಅದರ ಮುಂದೆ ನಿಂತ್ಕೊಳ್ಳಿಕ್ಕೆ ಆಗಲ್ಲ. ಮತ್ತು ಅವ್ರಿಗೆ ಸೋಲ್ ಆಗೋದೇ ಇಲ್ಲ, ಅವ್ರಿಗೆ ಜಯ ಆಗುತ್ತೆ. ಅವ್ರು ಕೈ ಹಾಕಿದ ಕೆಲಸ ಸಫಲವಾಗುತ್ತೆ, ಅವ್ರ ಮೇಲೆ ಎತ್ತಲ್ಪಡ್ತವೆ. ಓನ್ಲಿ ಬಿಕಾಸ್ ದ ಲಾರ್ಡ್ ಆಫ್ ಹೋಸ್ಟ್ ಈಸ್ ವಿತ್ ದೆಮ್. ಒಂದು ರೀತಿಯಲ್ಲಿ ವಿ ಕ್ಯಾನ್ ಸೇ ದ್ಯಾಟ್ ದ ಆರ್ಕ್ ಆಫ್ ದ ಕವನೆಂಟ್ ವಾಸ್ ದ ವಿಸಿಬಲ್ ಐಕಾನ್ ಆಫ್ ದ ಇನ್ವಿಸಿಬಲ್ ಗಾಡ್. ಹಳೆ ಒಡಂಬಡಿಕೆ ಆಗಲಿ ಇವಾಗಲಿ ನಮ್ಮ ದೇವರನ್ನು ನಾವು ಯಾರಿಗೂ ತೋರಿಸ್ಲಿಕ್ಕೆ ಆಗಲ್ಲ. ಅವರೊಂದು ಮೂರ್ತಿಯಾಗಿ ನಾವು ಮಾಡಿ ಇಡಲಿಕ್ಕೆ ಆಗಲ್ಲ, ಅವ್ರಿಗೆ ಎನಿ ಫಾರ್ಮ್ ಇಲ್ಲ. ಆದರೆ ದ ಪ್ರೆಸೆನ್ಸ್ ಆಫ್ ಗಾಡ್ ಈಸ್ ವಾಟ್ ದ ಪೀಪಲ್ ಸಾ. ದೇವರ ಪ್ರಸನ್ನತೆಯನ್ನು ಅವ್ರು ನೋಡಿದ್ರು. ಇಟ್ ವಾಸ್ ದ ವಿಸಿಬಲ್ ಐಕಾನ್ ಆಫ್ ದ ಇನ್ವಿಸಿಬಲ್ ಗಾಡ್. ಕಣ್ಣಿಗೆ ಕಾಣದೇ ಇರುವ ದೇವರದು ಒಂದು ಪ್ರಸನ್ನತೆಯನ್ನು ಬೇರೆ ಜನರು ಅನುಭವಿಸ್ತಾ ಇದ್ರು. ಈ ದೇವರ ಮಂಜುಷ ಪೆಟ್ಟಿಗೆಯನ್ನು ಯಾಜಕರು ಅವರ ಹೆಗಲ ಮೇಲೆ ತಗೊಂಡು ಹೋಗ್ತಾ ಇದ್ರು. ಅವರು ಯಾವಾಗ ಮೂವ್ ಆಗ್ತಾ ಇದ್ರು ಆವಾಗ ಇದು ಮಂಜುಷ ಪೆಟ್ಟಿಗೆ ಮುಂದೆ ಇರ್ತಿತ್ತು, ಇಲ್ಲರೇ ಸೆಂಟರಲ್ಲಿ ಇರ್ತಿತ್ತು. ವಾಟ್ ಯೂಸ್ ಟು ಹ್ಯಾಪನ್ ವೆನ್ ದೇ ಯೂಸ್ ಟು ಹ್ಯಾವ್ ದಿಸ್ ಆರ್ಕ್ ಆಫ್ ದ ಕವನೆಂಟ್? ಈ ಆರ್ಕ್ ಆಫ್ ದ ಕವನೆಂಟ್ ಇರಬೇಕಾದ್ರೆ ಏನಾಗ್ತಿತ್ತು? ನಾವು ಅರಣ್ಯಕಾಂಡ 10ನೇ ಅಧ್ಯಾಯ 33 ವಚನದಿಂದ ನಾನು ಓದ್ತಾನೆ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್. Numbers 10 verse 33 onwards. And they departed from the mount of the Lord 3 days journey, and the ark of the covenant of the Lord went before them in the 3 days journey to search out a resting place for them. The ark of the covenant and the cloud of the Lord was upon them by day when they went out of the camp. And it came to pass when the ark set forward that Moses said, Rise up, Lord, and let thine enemies be scattered, and let them that hate thee fled before thee. And when it rested, he said, Return, O Lord. ಇಲ್ಲಿ ನಾವು ನೋಡ್ತೇವೆ, ಯಾವಾಗ ಮೇಘಸ್ತಂಭ ಹಾಗೂ ಅಗ್ನಿಸ್ತಂಭ ಯಾವಾಗ ಚಲಿಸ್ತಾ ಇತ್ತೋ ಮೋಶೆಗೆ ಗೊತ್ತಿತ್ತೆಂದರೆ ದ ಪ್ರೆಸೆನ್ಸ್ ಆಫ್ ಗಾಡ್ ಈಸ್ ವಿತ್ ಅಸ್. ದಟ್ ವಾಸ್ ಇನಫ್ ಫಾರ್ ದೆಮ್. ಅವರಿಗೆ ದೊಡ್ಡ ಬಲ ಏನಿತ್ತೆಂದರೆ ದ ಪ್ರೆಸೆನ್ಸ್ ಆಫ್ ಗಾಡ್. ಏನಾಗ್ತಾ ಇತ್ತು? ವಾಟ್ ಯೂಸ್ ಟು ವಾಟ್ ಹ್ಯಾಪನ್ ವೆನ್ ದ ಆರ್ಕ್ ಆಫ್ ದ ಕವನೆಂಟ್ ವಾಸ್ ದೆ? ಮೊದಲನೇದಾಗಿ ನಾವು ನೋಡ್ತೇವೇನೆಂದರೆ ಯೆಹೋಶುವ 3ನೇ ಅಧ್ಯಾಯ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು Joshua chapter 3 verse 13 onwards. ನಾನು ಓದ್ತೇನೆ. ಯೆಹೋಶುವ 3ನೇ ಅಧ್ಯಾಯ 13ನೇ ವಚನದಿಂದ ಓದ್ತೇನೆ. And it came to pass as soon as the soles of the feet of the priest that bear the ark of the Lord of all earth shall rest in the waters of Jordan, that the waters of Jordan shall be cut off from the waters that come down from above, and they shall stand upon a heap. ಏನು ಆಯ್ತೆಂದರೆ ಇಲ್ಲಿ ಅವರು ಯೋರ್ದನ್ ಹೊಳೆಯನ್ನು ದಾಟಬೇಕಾಗಿತ್ತು. They had to cross the river Jordan. They were unable to cross the river Jordan because there was so much water in it. ಆವಾಗ ಈ ಯಾಜಕರು ಮಂಜುಷ ಪೆಟ್ಟಿಗೆಯನ್ನು ತಕೊಂಡು ಮೊದಲು ಹೋಗಿ ಆ ಯೋರ್ದನ್ ಹೊಳೆಯಲ್ಲಿ ನಿಲ್ತ ತಕ್ಷಣ ವಾಟ್ ಹ್ಯಾಪೆಂಡ್ ವಾಸ್ ದ ರಿವರ್ ಗಾಟ್ ಪಾರ್ಟೆಡ್. ಎರಡೂ ಕಡೆಗೆ ನದಿಯ ನೀರು ಇಬ್ಬಾಗ ಆಯಿತು. ಪ್ರಿಯರೇ, ವಿ ಸಿ ದ್ಯಾಟ್ ಇಟ್ ಗೆಟ್ಸ್ ಪಾರ್ಟೆಡ್. ವೈ ಇಟ್ ಹ್ಯಾಪೆಂಡ್ ಲೈಕ್ ದ್ಯಾಟ್? ಅದು ಯಾಕಾಯ್ತೆಂದರೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್ ದಟ್ ವಾಸ್ ಇನ್ ದ ಆರ್ಕ್ ಆಫ್ ದ ಕವನೆಂಟ್. ಮುಂದೆ ಅವರು ಡ್ರೈ ಲ್ಯಾಂಡಲ್ಲಿ ನಡ್ಕೊಂಡು ಹೋಗ್ತಾರೆ. ದೇ ಗೋ ಥ್ರೂ ದ ಡ್ರೈ ಲ್ಯಾಂಡ್. ಅದೇ ವಚನ ಮುಂದೆ ಓದ್ತಾನೆ. ಆ್ಯಂಡ್ ಇಟ್ ಶಲ್ ಕಮ್ 14ನೇ ವಚನ. ಆ್ಯಂಡ್ ಇಟ್ ಕೇಮ್ ಟು ಪಾಸ್ ವೆನ್ ದ ಪೀಪಲ್ ರಿಮೂವ್ಡ್ ಫ್ರಮ್ ದ ಟೆಂಟ್ಸ್ ಟು ಪಾಸಿಂಗ್ ಓವರ್ ಜಾರ್ಡನ್, ಆ್ಯಂಡ್ ದ ಪ್ರೀಸ್ಟ್ ಬೇರಿಂಗ್ ದ ಆರ್ಕ್ ಆಫ್ ದ ಕವನೆಂಟ್ ಬಿಫೋರ್ ದ ಪೀಪಲ್. ಆ್ಯಂಡ್ ಆಸ್ ದೇ ದಟ್ ಬೇರ್ the ark were come onto Jordan, and the feet of the priests that bear the ark were dipped in the brim of the water,
that was overflowing all the time of the harvest, the water which came down from above stood and rose up into a heap very far from the city. We see very clearly that there was a heap. ಈ ಕಡೆನೂ ನೀರಿತ್ತು, ಈ ಕಡೆನೂ ನೀರಿತ್ತು, but they walked dry land. 17th verse says, and the priest that bare the ark of the covenant of the Lord stood firm on dry ground in the midst. ಮೊದಲನೇದಾಗಿ ನಾವು ನೋಡ್ತವೇನೆಂದ್ರೆ, when the ark of the covenant, ದೇವರ ಮಂಜೂಷ ಪೆಟ್ಟಿಗೆಯನ್ನು ಇಟ್ಕೊಂಡು ಅವ್ರು ಹೋಗ್ಬೇಕಾದ್ರೆ ಯೋರ್ದನ್ ಹೊಳೆ ಇಬ್ಬಾಗಾಯ್ತು. ದಟ್ ಈಸ್ ದ ಫಸ್ಟ್ ಥಿಂಗ್. ಎರಡನೇ ಸಂಗತಿ ಏನಾಯ್ತು, ಅದೇ ಅಧ್ಯಾಯದಲ್ಲಿ ಯೆಹೋಶುವನ ಗ್ರಂಥ 6ನೇ ಅಧ್ಯಾಯ 6ನೇ ವಚನದಿಂದ ಓದ್ತಾನೆ. Joshua chapter 6 verse 6 onwards. And Joshua the son of Nun called the priest and said unto them, take up the ark of the covenant, and let 7 priests bear 7 trumpets of ram horns before the ark of the Lord. And he said unto the people, pass on and compass the city, and let them that is armed before pass on before the ark of the Lord. ಇನ್ನೊಂದ್ಸತಿ ಇಲ್ಲಿ ನಾವು ನೋಡ್ತೇವೆ, ಯೆಹೋಶುವಗೆ ಯೆರಿಕೋ ಗೋಡೆಯ ಮುಂದೆ ನಿಲ್ತಿದ್ದಾನೆ. The Lord says, take this ark of the covenant. ಈ ಮಂಜೂಷ ಪೆಟ್ಟಿಗೆಯನ್ನು ಇಟ್ಕೊಂಡು ನೀವು ಯಾಜಕರು ಇದನ್ನು ತಗೊಂಡು ಟ್ರಂಪೆಟ್ ಬಾರಿಸುವವರು, ದೇ ಹ್ಯಾವ್ ಟು ಗೋ ಅರೌಂಡ್ ದ ವಾಲ್ ಆಫ್ ಜೆರಿಕೋ. ವಾಟ್ ಹ್ಯಾಸ್ ದಿಸ್ ಆರ್ಕ್ ಆಫ್ ಕವನೆಂಟ್ ಟು ಡೂ ವಿತ್ ದ ವಾಲ್ ಆಫ್ ಜೆರಿಕೋ? ಏನು ಗೊತ್ತಾ, ಇಟ್ ವಾಸ್ ನಾಟ್ ಬೈ ಮೈಟ್, ಇಟ್ ವಾಸ್ ನಾಟ್ ಬೈ ಪವರ್. ಬಲದಿಂದ ಅಲ್ಲ, ಪರಾಕ್ರಮದಿಂದಲ್ಲ ಆ ಗೋಡೆ ಬಿದ್ದದು. ಆ ದೇವರ ಮಂಜೂಷ ಪೆಟ್ಟಿಗೆಯಲ್ಲಿ ಆ ದೇವರ ಪ್ರಸನ್ನತೆ ಇತ್ತು ಪ್ರಿಯರೇ. ದ್ಯಾಟ್ ಮೇಡ್ ದ್ಯಾಟ್ ಬಿಗ್ ಹ್ಯೂಜ್ ವಾಲ್ ಆಫ್ ಜೆರಿಕೋ ಟು ಬಿಕಮ್ ವೀಕರ್ ಆ್ಯಂಡ್ ವೀಕರ್ ಆ್ಯಂಡ್ ವೀಕರ್. ಪ್ರತಿ ದಿವಸ ಈ ಯಾಜಕರು ಎಲ್ಲ ಜನರ ಜೊತೆ ಒಂದು ಸುತ್ತು, ಆ ಗೋಡೆ ಸುತ್ತು ಹಾಕ್ತಾಯಿದ್ರು. ನನ್ನ ಒಂದು ಆಲೋಚನೆ ಏನೆಂದರೆ, ಆ ಯೆರಿಕೋ ಗೋಡೆ ಹಿಂದೆ ಇದ್ದ ಯೆರಿಕೋದಲ್ಲಿ ಪಟ್ಟಣದಲ್ಲಿರುವ ಜನರು ನಗ್ತಾ ಇರಬೇಕು. ಅವರು ಯೋಚನೆ ಮಾಡ್ತಾ ಇರಬೇಕೇನೆಂದರೆ, ಈ ಮಂದಿಗೆ ಬುದ್ಧಿ ಇಲ್ಲ, ಈ ಗೋಡೆಗೆ ಎಂಥ ಒಂದು ಡೈನಮೈಟ್ ಇಟ್ಟರೂ ಸಹ ಸುಲಭವಾಗಿ ಇದು ಬೀಳುವ ಗೋಡೆ ಅಲ್ಲ, ಇದು ಇಷ್ಟು ಸ್ಟ್ರಾಂಗ್ ಇದೆ. ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇವರಿದ ಸುತ್ತ ಬರೇ ನಡೀತಾ ಇದ್ದಾರೆ. ಈ ದಿನಾಲಿ ಮಂಜೂಷ ಪೆಟ್ಟಿಗೆಯನ್ನು ಹಿಡ್ಕೊಂಡು ಇವರು ಹೋಗ್ತಾ ಇದ್ದಾರೆ ಅಲ್ಲ. ಈ ಯಾಜಕರಿಗೇನು ಬುದ್ಧಿ ಇಲ್ಲ, ಆ ಯೆಹೋಶುವಗೂ ಬುದ್ಧಿ ಇಲ್ಲ. ಯಾವಾಗವರೆಗೆ ಅವರ ಆ ಸಂಗತಿ ಮಾತಾಡಿದ್ರು ಗೊತ್ತಾ ಪ್ರಿಯರೇ, 7ನೇ ದಿವಸ 7ನೇ ಸರ್ತೆ ಯಾವಾಗ ಅದು ಗೋಡೆ ಬಿತ್ತಲ್ಲ, ಆವಾಗ ಅವ್ರಿಗೆ ಈ ಮಂಜೂಷ ಪೆಟ್ಟಿಗೆ ಒಳಗಿರೋ ದೇವರ ಪ್ರಸನ್ನತೆಯ ಶಕ್ತಿ ಗೊತ್ತಾಯಿತು ಪ್ರಿಯರೇ. ದೇ ಗಾಟ್ ಟು ನೋ ವಾಟ್ ಪವರ್ ಈಸ್ ಇನ್ ದ ಆರ್ಕ್ ಆಫ್ ದ ಕವನೆಂಟ್, ದ ಪ್ರೆಸೆನ್ಸ್ ಆಫ್ ಗಾಡ್. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆಂದರೆ, ನಮ್ಮ ಮುಂದೆ ದೊಡ್ಡ ಗೋಡೆ ಬಂದು ನಿಲ್ಲುತ್ತೆ, ನಮ್ಮ ಮುಂದೆ ಗೊಲಾಯತ್ ಅಂತ ಪ್ರಾಬ್ಲಮ್ ಬರುತ್ತೆ. ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೇನೆಂದರೆ, ಎಷ್ಟೋ ಮಂದಿದು ಕೆಲಸ ಹೋಗಿದೆ, ಎಷ್ಟೋ ಮಂದಿದು ಬಿಸ್ನೆಸ್ ಹಾಳಾಗಿದೆ, ಎಷ್ಟೋ ಮಂದಿಗೆ ಇವತ್ತು ರೆಂಟ್ ಕಟ್ಟಲಿಕ್ಕೆ ಆಗ್ತಾಯಿಲ್ಲ, ಸಿಕ್ಕಾಗಿ ಹಾಸ್ಪಿಟಲ್ ಬಿಲ್ ಕಟ್ಟಲಿಕ್ಕೆ ಆಗಲ್ಲ. ಇವೆಲ್ಲ ಸಂಗತಿಗಳು ದೊಡ್ಡದಾಗಿ ನಮ್ಮ ಮುಂದೆ ನಿಲ್ತಿದೆ ಪ್ರಿಯರೇ. ಆದರೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್ ದಟ್ ಯು ಆ್ಯಂಡ್ ಐ ಕ್ಯಾರಿ, ವಿ ಆರ್ ಮೋರ್ ದೆನ್ ದ ಆರ್ಕ್ ಆಫ್ ದ covenant today. We have the presence of God in our life. ಏನು ಆಗ್ತದೆ ಅಂದರೆ, ಈ ಸಂಗತಿಗಳು ಮೆಲ್ಲ 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 ಮೆಲ್ಟ್ ಆಗಿ ಹೋಗ್ಬಿಡುತ್ತೆ. ಇಟ್ ಜಸ್ಟ್ ಮೆಲ್ಟ್ಸ್ ಅವೇ, not by anything else, but because we carry the presence of God. ದೇವರ ಪ್ರಸನ್ನತೆ ಮುಂದೆ ಯೆರಿಕೋ ಗೋಡೆ ನಿಲ್ತ್ಕೊಳ್ಳಿಕ್ಕೆ ಆಗಿಲ್ಲ, ದೇವರ ಪ್ರಸನ್ನತೆ ಮುಂದೆ ಯೋರ್ದನ್ ಹೊಳೆ ನಿಲ್ತ್ಕೊಳ್ಳಿಕ್ಕೆ ಆಗಿದ್ದಲ್ಲ. 3ನೇ ಸಂಗತಿ ನಾವು ನೋಡ್ತೇವೆ, ದೇವರ ಒಂದು ಪ್ರಸನ್ನತೆ ಮುಂದೆ ಏನು ಆಗುತ್ತೆ ಅಂತ ಹೇಳಿದರೆ, ಯೆಹೋಶುವ ಅದೇ ಅಧ್ಯಾಯದ 12ನೇ ಅಧ್ಯಾಯ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಜೋಶುವ ಚಾಪ್ಟರ್ 12. ಮೊದಲನೇ ವಚನದಿಂದ ನಾವು ಓದ್ಕೊಂಡು ಹೋದರೆ, ಯು ನೋ ವಾಟ್, 31 ಅರಸರನ್ನು 31 kings are defeated in Canaan because of the ark of the covenant. ಯೆಹೋಶುವ ಮತ್ತು ಅವನ ಜನರು 31 ಅರಸರುಗಳನ್ನು ಜಯಿಸ್ತಾರೆ. ಅವರು ದೇ ಫೈಟ್ ಅಗೇನ್ಸ್ಟ್ ದೆಮ್ ಆ್ಯಂಡ್ ದೇ ವಿನ್ ದ ಬ್ಯಾಟಲ್. ದೇ ಆರ್ ನಾಟ್ ವಾರಿಯರ್ಸ್. ಅವರು ಐಗುಪ್ತದಲ್ಲಿ ಇರಬೇಕಾದ್ರೆ ಅವ್ರು ಯುದ್ಧ ಮಾಡಿದವರು ಅಲ್ಲ. ಐಗುಪ್ತದಿಂದ ಹೊರಗೆ ಬಂದಾಗ ಸಹ ಅವರ ಹತ್ರ ಯಾವುದೇ ಥರದ ಒಂದು ವಾರ್ ವೆಪನ್ಸ್ ಇರಲಿಲ್ಲ. ಯಾಕೆಂದರೆ ದೇ ವರ್ ನೆವರ್ ಇನ್ ಟು ವಾರ್. ಹೊರಗೆ ಬಂದ ನಂತರ ಅವ್ರಿಗೆ ಅನೇಕ ವೈರಿಗಳು ಬಂದರು. ಆ ವೈರಿಗಳನ್ನು ಪ್ರತಿ ಸರ್ತಿ ಅವ್ರು ಜಯಿಸ್ಕೊಂಡು ಅವ್ರು ಮುಂದೆ ಹೋಗಲಿಕ್ಕೆ ದೊಡ್ಡ ಸಹಾಯ ಮಾಡಿದ್ದು ಯಾವುದೆಂದರೆ ದ ಆರ್ಕ್ ಆಫ್ ದ ಕವನೆಂಟ್. ವಾಟ್ ವಾಸ್ ಇನ್ ದ ಆರ್ಕ್ ಆಫ್ ದ ಕವನೆಂಟ್? ದ
ಪ್ರೆಸೆನ್ಸ್ ಆಫ್ ಗಾಡ್ ವಾಸ್ ಇನ್ ದ ಆರ್ಕ್ ಆಫ್ ದ ಕವನೆಂಟ್. ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ ಅಂದರೆ, ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಹಳೆ ಒಡಂಬಡಿಕೆಯಲ್ಲಿ ಇವರು ಯಾಜಕರು ಇದು ಆರ್ಕ್ ಆಫ್ ದ ಕವನೆಂಟ್, ಮಂಜೂಷ ಪೆಟ್ಟಿಗೆಯನ್ನು ಎಲ್ಲ ಕಡೆ ಎತ್ಕೊಂಡು ಹೋಗ್ತಾ ಇದ್ರು ಪ್ರಿಯರೇ. ಆದರೆ ಇವತ್ತು ನೀವು ನಾನು ಎಂಥ ಭಾಗ್ಯಶಾಲಿ ಜನರು ಗೊತ್ತಾ? ವಿ ಡೋಂಟ್ ಹ್ಯಾವ್ ಟು ಕ್ಯಾರಿ ದ ಆರ್ಕ್ ಆಫ್ ದ ಕವನೆಂಟ್ ಬಿಕಾಸ್ ವಿ ಆರ್ ದ ಆರ್ಕ್ ಆಫ್ ದ ಕವನೆಂಟ್. ನೀನು ನಾನು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿದವರು, ವಿ ಹ್ಯಾವ್ ದ ಪ್ರೆಸೆನ್ಸ್ ಆಫ್ ಗಾಡ್. ನಿಮ್ಮಲ್ಲಿ ನನ್ನಲ್ಲಿ ದೇವರ ಪ್ರಸನ್ನತೆ ಇದೆ ಪ್ರಿಯರೇ. ದ್ಯಾಟ್ ಮೇಕ್ಸ್ ಆಲ್ ದ ಡಿಫ್ರೆನ್ಸ್. ಒಪ್ಕೊಳ್ತೀರಾ? ಒಂದು ಏಮ್ಯಾನ್ ಅಂತ ಹೇಳ್ತೀರಾ? ಆರ್ ಯು ಶ್ಯೂರ್ ದಟ್ ಯು ಹ್ಯಾವ್ ದ ಆರ್ಕ್ ಆಫ್ ದ ಕವನೆಂಟ್? ನಾವು ಮತ್ತೆ ಮುಂದೆ ಕತೆಗಳಿಗೆ ಓದ್ಕೊಂಡು ಹೋಗುವಾಗ ಯಾವಾಗ ದೇವರ ಮಂಜೂಷ ಪೆಟ್ಟಿಗೆ ದೇವರ ಜನರ ಮಧ್ಯದಲ್ಲಿ ಬಂತೋ ಅವರು ಆರ್ಭಟಿಸ್ತಾರೆ. ದೇ ಶೌಟ್ ಅಲೌಡ್. ಯಾಕೆ ಗೊತ್ತಾ? ಯಾವುದೇ ಒಂದು ಯುದ್ಧದಲ್ಲಿ ಅವ್ರು ಯುದ್ಧ ಮಾಡ್ತಾ ಇರುವಾಗ ಅವ್ರಿಗೆ ಇನ್ನು ಏನು ಸೋಲಾಗುತ್ತೆ ಅಂತ ಅವ್ರಿಗೆ ಅನ್ನಿಸ್ತಾ ಇರಬೇಕಾದ್ರೆ ದೇವರ ಆರ್ಕ್ ಆಫ್ ದ ಕವನೆಂಟ್ ಮಂಜೂಷ ಪೆಟ್ಟಿಗೆ ಅಲ್ಲಿ ಬಂತ. ದೇ ನ್ಯೂ ವಿಕ್ಟ್ರೀಸ್ ಅವರ್ಸ್. ಜಯ ನಮ್ಮದೇ. ಯಾವಾಗ ಫಿಲಿಸ್ತೀಯರು ಈ ಒಂದು ಮಂಜೂಷ ಪೆಟ್ಟಿಗೆ ಈ ಒಂದು ಇವರ ಕ್ಯಾಂಪಲ್ಲಿ ಬಂದಾಗ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಏನಂದರೆ ಇವಾಗ ಜಯ ಇವರದೇ. ಅದಕ್ಕೆ ಒಂದ್ಸತಿ ಫಿಲಿಸ್ತೀಯರು ಏನು ಮಾಡ್ತಾರೆ ಅಂದರೆ ಆ ಮಂಜೂಷ ಪೆಟ್ಟಿಗೆನೇ ಎತ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಏನು ತಿಳ್ಕೊಳ್ತಾರೇನೆಂದರೆ ಯಹೂದ್ಯರ ದೇವರು ಈ ಮಂಜೂಷ ಪೆಟ್ಟಿಗೆದಲ್ಲಿದೆಯಲ್ಲ, ಈ ಮಂಜೂಷ ಪೆಟ್ಟಿಗೆ ಬಂದರೆ ಇವರ ಮಧ್ಯದಲ್ಲಿ ದೇವರು ಬರ್ತಾರೆ. ಪ್ರಿಯರೇ, ದೇವರು ಇವರ ಮಧ್ಯದಲ್ಲಿ ಬಂದರೆ ನಮಗೆ ಸೋಲ್ ಗ್ಯಾರಂಟಿ. ಅದಕ್ಕೆ ನಾವೊಂದು ಕೆಲಸ ಮಾಡುವ, ಈ ಮಂಜೂಷ ಪೆಟ್ಟಿಗೆಯನ್ನು ನಾವು ನಮ್ಮ ದೇಶಕ್ಕೆ ತಗೊಂಡೋಗುವ. ಅದಕ್ಕೆ ಅವ್ರು ತಗೊಂಡೋಗಿ ಅವರ ದೇವರು ದಾಗೋನ್ ಅಂತ ಅವರ ದೇವರ ಮುಂದೆ ಹೋಗಿ ಇಡ್ತಾರೆ. ಪ್ರಿಯರೇ, ಇಸ್ ಇಟ್ ಪಾಸಿಬಲ್? ಯು ಥಿಂಕ್ ಇಟ್ ಈಸ್ ಪಾಸಿಬಲ್? ದೇವರ ಪ್ರಸನ್ನತೆ ಇಟ್ ಈಸ್ ಅ ಕನ್ಸ್ಯೂಮಿಂಗ್ ಫೈರ್. ಒಂದು ಪಾಪ ದೇವರ ಪ್ರಸನ್ನತೆ ಮುಂದೆ ನಿಂತ್ಕೊಳ್ಳಿಕ್ಕೆ ಆಗಲ್ಲ. ಎನಿಥಿಂಗ್ ದಟ್ ಈಸ್ ಅನ್ಹೋಲಿ ಕೆನಾಟ್ ಸ್ಟ್ಯಾಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಹೋಗಿ ಫಿಲಿಸ್ತೀಯರು ಏನು ಮಾಡ್ತಾರೆ ಅಂದರೆ ಅವರ ದೇವರ ಮುಂದೆ ಈ ಮಂಜೂಷ ಪೆಟ್ಟಿಗೆಯನ್ನು ಇಡ್ತಾರೆ. ಅದು ಏನು ಆಯಿತು ಅಂತ ನಾವು ನೋಡ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಮೊದಲನೇ ಸಮುವೇಲ ಅದು 5ನೇ ಅಧ್ಯಾಯ, ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 5 ಮೊದಲೇ ವಚನದಿಂದ ನಾನು ಓದ್ತೇನೆ. ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 5 ಫಸ್ಟ್ ವರ್ಸ್ ಆನ್ವರ್ಸ್. ಆ್ಯಂಡ್ ದ ಫಿಲಿಸ್ಟೈನ್ಸ್ ಟುಕ್ ದ ಆರ್ಕ್ ಆಫ್ ಗಾಡ್ ಆ್ಯಂಡ್ ಬ್ರಾಟ್ ಇಟ್ ಫ್ರಮ್ ಎಬ್ನೆಜರ್ ಅಂಟು ಅಶೋದ್. When the Philistines took the ark of God, they brought it into the house of Dagon and set it by Dagon. And when they of Ashdod arose early in the morning, behold, Dagon was fallen upon his face to the earth before the ark of the Lord. And they took Dagon and set him in his place again. And when they arose early in the morning, behold, Dagon was fallen upon his face to the ground before the ark of the Lord. And the head of Dagon and both the palms of his hands were cut off upon the threshold. Only the stump of Dagon was left in him. Therefore neither the priest of Dagon nor any that come in Dagon's house tread on the threshold of Dagon in Ashdod unto this day. ಇವರು ಏನು ತಿಳ್ಕೊಂಡ್ರು? ನಡೀತದೆ, ಅವರ ದೇವರು ನಮ್ಮ ದೇವರು, ಏನು ವ್ಯತ್ಯಾಸ ಇಲ್ಲ ಪ್ರಿಯರೇ. ಯು ಕೆನಾಟ್ ಟಚ್ ದ ಪ್ರೆಸೆನ್ಸ್ ಆಫ್ ಗಾಡ್. ದ ಪ್ರೆಸೆನ್ಸ್, ಒಬ್ಬ ದೇವರ ಸೇವಕರಿಗೆ ಹೇಳಿದಂತೆ ನಮ್ಮ ದೇವರು, ದೇವರ ಪ್ರಸನ್ನತೆ ಇಟ್ಸ್ ಅ ಹೈ ಟೆನ್ಷನ್ ವೈರ್. ಯು ಕೆನಾಟ್ ಟಚ್ ಇಟ್. ಹೈ ಟೆನ್ಷನ್ ವೈರನ್ನು ಟಚ್ ಮಾಡಿದರೆ ಏನಾಗುತ್ತೆ? ವಿ ಆರ್ ಬರ್ಂಟ್ ಆ್ಯಶಸ್ ಇಮ್ಮಿಡಿಯೇಟ್ಲಿ. ಅನ್ಯರು ಪ್ರಿಯರೇ ಇವರು ಏನೋ ಒಂದು ತಿಳ್ಕೊಂಡು ಈ ದೇವರ ಮಂಜೂಷ ಪೆಟ್ಟಿಗೆಯನ್ನು ತೊಗೊಂಡೋಗಿ ಅವರ ದೇವರ ಮುಂದೆ ಇಟ್ಟರೆ ಮೊದಲನೇ ದಿವಸ ಹೋಗಲಿ ಬಿಡು ಪಾಪ ಅಂತೇಳಿ ಬರೀ ಅವ ಬಿದ್ದು ಹೋದ. ಮತ್ತು ಅವ್ರು ಕೇರ್ ಮಾಡಲಿಲ್ಲ. ಗಾಳಿ ಜಾಸ್ತಿ ಬೀಸಿರಬೇಕು ಏನೋ ಒಂದು ಅದಕ್ಕೆ ಮತ್ತು ಅವನನ್ನು ಎತ್ತಿಟ್ರು. ಇವನನ್ನು ಮತ್ತು ಎತ್ತಿಟ್ರಿ ಅಂತ ಹೇಳಿ ಮಾರನೇ ದಿವಸ ಏನಾಯ್ತು ಅಂದರೆ ದಾಗೋನಿನ ಮೂರ್ತಿಯನ್ನು ನಾವು ನೋಡ್ತೇವೆ, ಅದು ಅಸೆಂಬಲ್ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ಮುರಿದು ಹೋಗಿಬಿಟ್ಟಿತ್ತು, ಚೂರಾಗಿ ಹೋಯಿತು ಪ್ರಿಯರೇ. That happens when the presence of God is with us. ನಮ್ಮ ವೈರಿ ನಮ್ಮ ಮುಂದೆ ನಿಲ್ತ್ಕೊಳ್ಳಿಕ್ಕೆ ಆಗಲ್ಲ. ಟುಡೇ ದ ಸೇಟನ್ ಕಮ್ಸ್ ಆಸ್ ಅ ರೋರಿಂಗ್ ಲೈನ್. ಈ ಕಡೆ ಸಾಲ ಪ್ರಾಬ್ಲಮ್, ಈ ಕಡೆ ಮಕ್ಕಳ ಪ್ರಾಬ್ಲಮ್, ಈ ಕಡೆ ನಮ್ಮ ಆರೋಗ್ಯ ಪ್ರಾಬ್ಲಮ್, ಈ ಕಡೆ ಕೆಲಸ ಪ್ರಾಬ್ಲಮ್, ಈ ಕಡೆ ಮನೆ ಓನರ ಪ್ರಾಬ್ಲಮ್. ಸುತ್ತು ಕಡೆಯಿಂದ ನಮಗೆ ಪ್ರಾಬ್ಲಮ್ ಬರುತ್ತೆ. ಏನು ಮಾಡಬೇಕು? ಏನು ಮಾಡೋಂಗಿಲ್ಲ ಪ್ರಿಯರೇ. ದೇವರ ಪ್ರಸನ್ನತೆಯಲ್ಲಿ ನಾವು ತುಂಬಿರ್ತೇವಲ್ಲ, ಇವೆಲ್ಲ ಸಂಗತಿಗಳು ಬಿದ್ದು ಹೋಗ್ಬಿಡುತ್ತೆ. ಎವ್ರಿಥಿಂಗ್ ವಿಲ್ ಫಾಲ್.
ವಾಟ್ ವಿಲ್ ಸ್ಟ್ಯಾಂಡ್ ಈಸ್ ದ ಆರ್ಕ್ ಆಫ್ ದ ಕವನೆಂಟ್. ನಾವು ಹೇಳುವನ ಐ ಆಮ್ ದ ಆರ್ಕ್ ಆಫ್ ದ ಕವನೆಂಟ್. ನಾವು ಹೇಳುವನ ನಾನು ಮಂಜುಷ ಪೆಟ್ಟಿಗೆ. ನನ್ನ ಒಳಗೆ ದೇವರ ಪ್ರಸನ್ನತೆ ಇದೆ, ನನ್ನ ಒಳಗೆ ದಶ ಆಜ್ಞೆಗಳಿದೆ, ನನ್ನ ಒಳಗೆ ಮನ್ನಾ ಇದೆ, ನನ್ನ ಒಳಗೆ ಆರೋನಿನ ಚಿಗುರಿನ ಕೋಲಿದೆ. ನಥಿಂಗ್ ಕ್ಯಾನ್ ಸ್ಟ್ಯಾಂಡ್. ಎಂಥ ಜೈಶಾಲಿಗಳಾಗಿರ್ಬೋದು, ಎಂಥ ಬಲಶಾಲಿಗಳಾಗಿರ್ಬೋದು ಪ್ರಿಯರೇ, ನಥಿಂಗ್ ಕ್ಯಾನ್ ಸ್ಟ್ಯಾಂಡ್. ಐ ವಿಲ್ ಗ್ಯಾರಂಟಿ ಯು, ದೇವರ ಮುಂದೆ ಯಾರಿಗೂ ನಿಲ್ಕೊಳ್ಳಿಕ್ಕೆ ಆಗಲ್ಲ. ದೇವರ ಪ್ರಸನ್ನತೆ ಮುಂದೆ ಇವರ ದೇವರು ಎಂಥ ದೊಡ್ಡ ದೇವರಂತ ಅವನನ್ನು ಆರಾಧನೆ ಮಾಡ್ತಾ ಇದ್ರು. ಆ ಮೂರ್ತಿಯನ್ನು ಇಟ್ಕೊಂಡು ಏನು ಆಯ್ತೆಂದರೆ ಅವನ ಅಡ್ರೆಸ್ ಇಲ್ಲದಂಗೆ ಅವನು ಬಿದ್ದು ಹೋಗ್ಬಿಟ್ಟ. ಮುಂದಕ್ಕೇನಾಯಿತು, ಈ ಫಿಲಿಸ್ಟಿಯರು ಏನೋ ತಿಳ್ಕೊಂಡು ಆ ದೇವರ ಮಂಜೂಷ ಪೆಟ್ಟಿಗೆಯನ್ನು ತಗೊಂಡೋದ್ರು. ಮುಂದೆ ವಚನ ನಾವು ನೋಡ್ತೇವೆ, ಅವ್ರಿಗೆ ಇಷ್ಟು ಭಯ ಆಯಿತು. 6ನೇ ವಚನ ಓದ್ತಾನೆ, ಬಟ್ ದ ಹ್ಯಾಂಡ್ ಆಫ್ ದ ಲಾರ್ಡ್ ವಾಸ್ ಹೆವಿ ಅಪಾನ್ ಅಶ್ಡೋದ್ ಆ್ಯಂಡ್ ಹಿ ಡಿಸ್ಟ್ರಾಯ್ಡ್ ದೆಮ್ ಆ್ಯಂಡ್ ಸ್ಮೋಟ್ ದೆಮ್ ವಿತ್ ಹೆಮರ್ಹೋಯಿಟ್ಸ್ ಇವನ್ ಅಶ್ಡೋಡ್ ಆ್ಯಂಡ್ ದ ಕೋಸ್ಟ್ ದೇರ್. ಅಲ್ಲಿದ್ದ ಜನರಿಗೆ ಒಂದು ರೋಗ ಬಂತು, ಅದೊಂದು ಗಡ್ಡೆ ರೋಗ. ಇಟ್ಸ್ ಲೈಕ್ ಪೈಲ್ಸ್ ರೋಗ ಥರ ಅಂತ ಹೇಳ್ಬೋದು. ಅಲ್ಲಿದ್ದ ಜನರಿಗೆ ಆ ಒಂದು ರೋಗ ಬಂತು. ಯಾಕೆ ಗೊತ್ತಾ? ದೇ ಟಚ್ಡ್ ವಿಚ್ ಡಿಂಟ್ ಬಿಲಾಂಗ್ ಟು ದೆಮ್. ಅವ್ರಿಗೆ ಏನು ಸೇರಬಾರ್ದಿತ್ತೋ ಅದನ್ನು ತಗೊಂಡೋಗಿ ಅವರಲ್ಲಿ ಇಟ್ಟದಕ್ಕೆ ಗಾಡ್ ಡಿನ್ ಸ್ಪೇರ್ ಇಟ್. ಓ ಹೋಗಲಿ ಬಿಡು ಅಂತ ದೇವರು ಹೇಳಿಲ್ಲ. ಪ್ರಿಯರೇ, ಅನೇಕ ಜನರು ನಮ್ಮನ್ನು ಮುಟ್ತಾರೆ, ನಮ್ಮನ್ನು ತಾಕ್ತಾರೆ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ದೇವರ ಸೇವಕರೆಂದರೆ ಓ ಅವನು ಇವನು ಅಂತ ಮಾತಾಡ್ತಾರೆ. ದೇವರ ಮಕ್ಕಳು ಕಮರ್ಷಿಯಲ್ ಕಂಪನೀಸಲ್ಲಿ ಕೆಲಸ ಮಾಡುವಾಗ ಅಥವಾ ಬೇರೆ ಕಡೆ ಕೆಲಸ ಮಾಡುವಾಗ ಅವರನ್ನು ನೋಡುವ ರೀತಿಯೇ ಬೇರೆ, ಅವ್ರಿಗೆ ಟ್ರೀಟ್ ಮಾಡುವ ರೀತಿಯೇ ಬೇರೆ. ಓ ಇವರು ಕ್ರಿಶ್ಚಿಯನ್ಸು ಅಂತ ಹೇಳಿ ಇಷ್ಟೋ ಒಂದು ಕೀಳಾಗಿ ನಮ್ಮನ್ನು ನೋಡ್ತಾರೆ, ಇಷ್ಟೊಂದು ನಮಗೆ ಹ್ಯೂಮಿಲೇಟ್ ಮಾಡ್ತಾರೆ, ನಮಗೆ ಬರಬೇಕಾದ ಪ್ರಮೋಷನ್ ಕೊಡೋದಿಲ್ಲ, ನಮಗೆ ಇಷ್ಟೋ ಸಂಗತಿಗಳಲ್ಲಿ ಅವರು ಮುಂದೆ ಬರಲಿಕ್ಕೆ ಕೊಡೋದಿಲ್ಲ. ಇವೆಲ್ಲ ಸಂಗತಿಗಳು ದೇವರು ನೋಡಲ್ಲವ? ದೇವರು ನೋಡ್ತಾರೆ. ಯಾಕೆ ಗೊತ್ತಾ? ಇಲ್ಲಿ ಅವರಿಗೆ ಏನು ಗಡ್ಡೆ ರೋಗ, ಪೈಲ್ಸ್ ಥರ ಏನು ರೋಗ ಬಂತು, ಇಷ್ಟು ಜನ ಅಲ್ಲಿ ಸತ್ರು, ಇಷ್ಟು ಜನರಿಗೆ ಅಲ್ಲಿ ತೊಂದರೆ ಆಯಿತು. ಪ್ರಿಯರೇ, ಅದಕ್ಕಿಂತ ಹೆಚ್ಚು ಇವತ್ತು ನೀನು ನಾನಾಗಿದ್ದೇವೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ನಾವು ಯಾರಾಗಿದ್ದೇವೆ ಅಂತ ನಾವು ಎಂದೂ ತಿಳ್ಕೊಳ್ಳೋದಿಲ್ಲ ಪ್ರಿಯರೇ. ನಾವು ಏನು ಆಗಿಲ್ಲವೋ ಅದನ್ನೂ ನಾವು ಹೆಚ್ಚಾಗಿ ಗಮನ ಮಾಡ್ತೇವೆ. ನಾವು ಬಲಹೀನರು, ನಾವು ಬಡವರು, ನಮ್ಮಿಂದ ಈ ಸಂಗತಿ ಆಗೋದಿಲ್ಲ, ನಾವು ಮೇಲೆ ಬರುವುದಿಲ್ಲ, ನಮಗೆ ಒಳ್ಳೆ ಫ್ಯೂಚರ್ ಇಲ್ಲ, ಇದನ್ನು ನಾವು ಇಷ್ಟು ಬೇಗ ಎಕ್ಸೆಪ್ಟ್ ಮಾಡ್ತೇವೆ. ಆದರೆ ಯೇಸು ಸ್ವಾಮಿ ತನ್ನ ರಕ್ತವನ್ನು ಸುರಿಸಿ ನಮಗೆ ಇವತ್ತು ಅಬ್ರಹಾಮಿನ ಸಂತಾನದಲ್ಲಿ ಕಸಿ ಮಾಡಿಕೊಂಡು ನಮ್ಮನ್ನು ತನ್ನ ಮಕ್ಕಳಾಗಿ ಮಾಡಿಕೊಂಡು ನಮಗೆ ಇವತ್ತು ಮಂಜುಷ ಪೆಟ್ಟಿಗೆಗಿಂತ ಎಷ್ಟು ಉನ್ನತವಾದ ರೀತಿಯಲ್ಲಿ ನಮ್ಮನ್ನು ನೋಡ್ತಾ ಇದ್ದಾರೆ, ನಮಗೆ ಅದು ಅನುಭವ ಕೊಟ್ಟಿದ್ದಾರೆ. ಬಟ್ ಹೌ ಡು ವಿ ಲೀವ್? ನಾವು ಹೇಗೆ ಜೀವಿಸ್ತೇವೆ? ಇಲ್ಲಿ ನಾವು ನೋಡ್ತೇವೆ, ಮಂಜುಷ ಪೆಟ್ಟಿಗೆ ಬಂತೆಂದರೆ ವೈರಿಗಳಿಗೆ ಭಯ ಆಗ್ತಿತ್ತು, ದೇವರ ಜನರಿಗೆ ಸಂತೋಷ ಆಗ್ತಿತ್ತು. ಇವತ್ತು ನಮ್ಮನ್ನು ನೋಡಿದರೆ ನಮ್ಮ ವೈರಿಗಳು ನೆಗಡ್ತಾರೆ, ಓ ಇವರು ಬಲಹೀನ ಜನರು. ನೋ, ಚೇಂಜ್ ಯೋರ್ ಮೈಂಡ್ ಸೆಟ್ ಟುಡೇ. ನೀವು ಕ್ಲಾಸ್ ರೂಮಲ್ಲಿ ಇರ್ಬೋದು, ಯು ಆರ್ ಡಿಫ್ರೆಂಟ್. ನೀವು ಕಂಪನಿಲಿ ಕೆಲಸ ಮಾಡ್ತಾ ಇರ್ಬೋದು, ಯು ಆರ್ ಡಿಫ್ರೆಂಟ್. ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಯು ಆರ್ ಡಿಫ್ರೆಂಟ್. ನಿಮ್ಮ ನೆಂಟರ ಮಧ್ಯದಲ್ಲಿ ನಿಮ್ಮ ಒಂದೇ ಕುಟುಂಬ ರಕ್ಷಣೆ ಹೊಂದಿದರು, ನಿಮ್ಮಲ್ಲಿ ವ್ಯತ್ಯಾಸ ಇದೆ. ಯಾಕೆ ಗೊತ್ತಾ? ನಾವು ಮಂಜುಷ ಪೆಟ್ಟಿಗೆ ಆಗಿದ್ದೇವೆ. ನಮ್ಮ ಮುಂದೆ ಸೈತಾನ ನಿಲ್ತ್ಕೊಳ್ಳಿಕ್ಕೆ ಆಗೋದಿಲ್ಲ ಪ್ರಿಯರೇ. ಅವನ ಕುತಂತ್ರ, ಅವನ ಮಾಡೋ ಕಾರ್ಯಗಳು ಟೆಂಪ್ರರಿ. ಇಲ್ಲಿ ನಾವು ನೋಡ್ತೇವೆ, ಆರ್ಕ್ ಆಫ್ ದ ಕವನೆಂಟ್ ಅಂತ ತೊಗೊಂಡೋದ್ರು, ಮಂಜುಷ ಪೆಟ್ಟಿಗೆಯನ್ನು ಫಿಲಿಸ್ಟಿಯರ್ ತೊಗೊಂಡೋದ್ರು. ಏನು ತಿಳ್ಕೊಂಡೆ ಅಂದರೆ, ನಾವು ನಮ್ಮ ಕಡೆ ಇರ್ತೇವೆ, ದೇ ಕುಂಟ್. ಹಾಗೇ ಆಗುತ್ತೆ ನಮ್ಮ ಜೀವನದಲ್ಲಿ. ನಮಗೆ ಜನ ತೊಂದರೆ ಕೊಡ್ತಾರೆ ಟೆಂಪ್ರರಿಲಿ. ಹೇಗೆ ಬೀಳ್ತಾರೆ ಅಂದರೆ, ರಿಪೇರಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಸರ್ತಿ ನಾವು ನೋಡ್ತೇವೆ ಅಂದರೆ, ಇವರಿಗೆ ಸಾಕಾಯಿತು ಈ ಮಂಜುಷ ಪೆಟ್ಟಿಗೆಯನ್ನಿಟ್ಟು ಸಾಕಾಯಿತು. ಇವರು ಏನು ಯೋಚನೆ ಮಾಡ್ತಾರೆ ಅಂದರೆ, ನಮಗೆ ಈ ಮಂಜುಷ ಪೆಟ್ಟಿಗೆ ಬೇಡ, ತಿರುಗಿ ಅವರ ಜನರಿಗೆ ನಾವು ಕಲಿಸಿಬಿಡುವ ಅಂತೇಳಿ ದೇ ಸೆಂಡ್ ಇಟ್ ಬ್ಯಾಕ್. ಇವರು ಯಾವಾಗ ದೇವರ ಜನರ ಮಧ್ಯದಲ್ಲಿ ಮಂಜುಷ ಪೆಟ್ಟಿಗೆ ಬಂತು, ಆರ್ಭಟದಿಂದ ಅವ್ರು ಕೂಗ್ತಾರೆ. ದೇ ಆರ್ ಸೋ ಹ್ಯಾಪಿ. ಯು ನೋ ವೈ? ಅವ್ರೇನು ಹೇಳ್ತಾರೆ ಗೊತ್ತಾ? ದೇವರು ನಮ್ಮ ಮಧ್ಯೆ ಬಂದರು. ಡೂ ಯು ನೋ ವಾಟ್ ದೇ ಸೆಡ್? ದೇ ಸೆಡ್, ಗಾಡ್ ಹ್ಯಾಸ್ ಕಮ್ ಇನ್ ಅವರ್ ಮಿಡ್ಸ್. ವೈರಿಗಳೇನು ಹೇಳಿದ್ರು ಗೊತ್ತಾ? ದೇವರು ಅವರ ಮಧ್ಯದಲ್ಲಿ ಬಂದರು. ಪ್ರಿಯರೇ, ಹೂ ಆರ್ ಯು ಆ್ಯಂಡ್ ವಿ? ನಾವು ಇದು ಧ್ಯಾನ ಮಾಡ್ತಾ ಇದ್ದೇವೆ, ನಾವು ಮಂಜುಷ ಪೆಟ್ಟಿಗೆ ಅಂದರೆ ಇದರ ಲೆಕ್ಕ ಪ್ರಕಾರ ನಾವು ಯಾರು ಇವತ್ತು? ಹೂ ಆರ್ ವಿ?
ವಿ ಆರ್ ಲೈಕ್ ಗಾಡ್ಸ್ ಇನ್ ದಿಸ್ ವರ್ಲ್ಡ್. ದೇವರ ವಾಕ್ಯ ಹೇಳುತ್ತೆ ಅಂದರೆ ವಿ ಆರ್ ಹಿಸ್ ರಿಪ್ರೆಸೆಂಟೇಟಿವ್ಸ್ ಇನ್ ದಿಸ್ ವರ್ಲ್ಡ್. ಈ ಲೋಕದಲ್ಲಿ ಅವರು ಹೇಗೆ ಇದ್ದರೋ ಹಾಗೆ ನೀವು ನಾನಿದ್ದೇವೆ. ಆದರೆ ನಾವು ಸಣ್ಣ ಸಣ್ಣ ಸಂಗತಿಗೆ ಎಷ್ಟು ಬೇಗ ಸೋಲನ್ನು ಅನುಭವಿಸ್ತೇವೆ. ಸಣ್ಣ ಸಣ್ಣ ಸಂಗತಿಗೆ ನಾವು ದೇವರನ್ನು ಬಿಟ್ಟು ಹೋಗುತ್ತೇವೆ. ದೇವರು ನಿನ್ನನ್ನು ನನ್ನನ್ನು ಎಲ್ಲಿ ಇಟ್ಟಿದ್ದಾರೆ ಪ್ರಿಯರೇ? ಹಳೆ ಒಡಂಬಡಿಕೆಯಲ್ಲಿ ವೈರಿಗಳು ನೋಡ್ತಾರೆ, ಹೇಳ್ತಾರೆ ದೇವರವರ ಮಧ್ಯದಲ್ಲಿ ಬಂದರು. ದೇವರ ಜನರು ಹೇಳ್ತಾರೆ ಅಂದರೆ ದೇವರು ನಮ್ಮ ಮಧ್ಯದಲ್ಲಿ ಬಂದರು. ಅವ್ರಿಗಿಂತ ಆ ಮಂಜುಷ್ಯ ಪೆಟ್ಟಿಗೆಗಿಂತ ನಾವು ಹೆಚ್ಚಿನವ್ರು ಹಾಕ್ಕೊಂಡು ನಾವೇನು ಹೇಳ್ತೇವೆ? ಐ ಕಾಂಟ್ ಡೂ ಇಟ್, ನಾನು ಸೋತೋದೆ, ಐ ಆಮ್ ಗಾನ್ ಇನ್ ಟು ಡಿಪ್ರೆಷನ್, ಅಯ್ಯೋ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ಟು ಮೀ. ನಾವು ಯಾಕೆ ಈ ಮಾತುಗಳನ್ನು ನಿಲ್ಲಿಸಬಾರ್ದು? ವೈ ನಾಟ್ ವಿ ಟೇಕ್ ಅ ಕರೇಜ್? ವೈ ನಾಟ್ ವಿ ಜಸ್ಟ್ ಗೆಟ್ ಅಪ್ ಆ್ಯಂಡ್ ಸೇ ಎಸ್, ಐ ಆಮ್ ಮೋರ್ ದೆನ್ ಅ ಕಾಂಕರರ್. ನನ್ನ ಒಳಗೆ ಇರುವಾತನು ಈ ಲೋಕದಲ್ಲಿ ಇರುವಾತನಿಗಿಂತ ಉನ್ನತವನು. ಪ್ರಿಯರೇ, ಒಂದು ಸಂಗತಿ ಹೇಳ್ತಾನೆ, ದಿಸ್ ಬುಕ್ ಈಸ್ ಜಸ್ಟ್ ನಾಟ್ ಟು ರೀಡ್. ಈ ಪುಸ್ತಕ ಬರೀ ಓದಿ ಇಟ್ಕೊಳ್ಳೋದು ಅಲ್ಲ ಪ್ರಿಯರೇ. ಈ ಪುಸ್ತಕ ಏನು ಹೇಳ್ತದೋ ಅದನ್ನು ನಾವು ಅನುಭವಿಸಬೇಕು. ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್ ದಟ್ ಈಸ್ ರಿಟನ್. ಕ್ರಿಶ್ಚಿಯನ್ ಲೈಫ್ ಏನೆಂದರೆ ಬೈಬಲ್ ಓದಿ ಇಟ್ಸ್ ಅ ವಂಡರ್ಫುಲ್ ಸ್ಟೋರಿ ಅಂತ ಅಲ್ಲ. ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಅಸ್ ಟು ವರ್ಕ್. ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಅಸ್ ಟು ಟೇಕ್ ದ ವರ್ಡ್ ಆಫ್ ಗಾಡ್. ಟೇಕ್ ಗಾಡ್ ಬೈ ಹಿಸ್ ವರ್ಡ್. ನಾನು ಯಾವಾಗಲೂ ಎಲ್ಲರಿಗೂ ಹೇಳ್ತೇನೆ ಅಂದರೆ ದೇವರನ್ನು ಅವರ ಮಾತಿನಂತೆ ತಗೊಳ್ರಿ. ಲಾರ್ಡ್ ಯು ಹ್ಯಾವ್ ಸೆಡ್ ಇಟ್, ಲಾರ್ಡ್ ಯು ಹ್ಯಾವ್ ಡನ್ ಇಟ್. ನೀವು ಹೇಳಿದಿರಿ, ನೀವು ಮಾಡಿದಿರಿ, ಇದು ನನಗೂ ಮಾಡ್ತೀರಿ. ಯಾಕೆಂದರೆ ಭೂಮಿ ಆಕಾಶ ಅಳಿದು ಹೋಗ್ಬೋದು, ಅವರ ಮಾತದಲ್ಲಿ ಒಂದೂ ಬಿದ್ದು ಹೋಗೋದಿಲ್ಲ. ನಾವು ಹಾಗೆ ಇಲ್ಲ. ವಿ ಆರ್ ನಾಟ್ ಲೈಕ್ ದ್ಯಾಟ್. ಇನ್ನು ಮುಂದಕ್ಕೆ ನಾವು ನೋಡ್ತೇವೇನೆಂದರೆ ಓಬೇದೇದೋಮ್ ಅಂತ ಒಬ್ಬನ ಮನೆಯಲ್ಲಿ ಈ ದೇವರ ಮಂಜುಷ್ಯ ಪೆಟ್ಟಿಗೆ 3 ತಿಂಗಳಿತ್ತು ಪ್ರಿಯರೇ. ಓನ್ಲಿ 3 months. 3 monthsಲ್ಲಿ ಎಂಥದೇ ಬಿಸ್ನೆಸ್ ಮಾಡಿದರೂ ಅದು ಸ್ಟಾರ್ಟಪ್ ಮಾಡಲಿಕ್ಕೇ 6 ತಿಂಗಳಿಗಿಂತ ಹೆಚ್ಚು ಬೇಕಾಗುತ್ತೆ. ಆದರೆ ಓಬೇದೇದೋ ಮನೇಲಿ ದೇವರ ಮಂಜುಷ್ಯ ಪೆಟ್ಟಿಗೆ 3 ತಿಂಗಳು ಇರುವ ಕಾರಣ ಅವನಿಗೆ ಎಲ್ಲ ವಿಷಯದಲ್ಲಿ ಏಳಿಗೆ ಆಯ್ತಂದೆ. ಹಿ ಕೇಮ್ ಅಪ್ ಇನ್ ಎವ್ರಿಥಿಂಗ್ ಇನ್ ಹಿಸ್ ಲೈಫ್. ಏನಾಯಿತು? ಚಮತ್ಕಾರ ಆಯಿತಾ? ನೋ. ಏನಾಯ್ತೆಂದರೆ ದೇವರ ಪ್ರಸನ್ನತೆ ಆ ಮನೆಯಲ್ಲಿ ಬಂತು. ಇವತ್ತು ನಾವು ಮಾತಾಡುವಾಗ ಹೇಳ್ತೇವೆ, ನಾವು ಈ ಲೇಔಟಲ್ಲಿ ಮನೆ ಕಟ್ಟಿದ್ದಾವೆ, ನಮ್ಮ ಮನೇಲಿ ಈ ಸಂಗತಿ ಇದೆ, ವಿ ಆರ್ ಸೋ ಮಚ್ ಕನ್ಸರ್ನ್. ಸ್ಪೆಷಲಿ ಇವಾಗ ಮನೆ ಕಟ್ಟುವವರನ್ನು ನಾನು ನೋಡ್ತೇನೆ ಅಂದರೆ ಮೈನ್ಯೂಟ್ ಡೀಟೇಲ್ಸ್ ಅಲ್ಲಿ ಅವ್ರು ಅಬ್ಸರ್ವ್ ಮಾಡಿ ಒಳ್ಳೆ ಸಂಗತಿಗಳು ಹಾಕ್ತಾರೆ. ಎಷ್ಟೋ ಜನರು ಬೇರೆ ದೇಶಕ್ಕೆ ಹೋಗಿ ಅಲ್ಲಿಂದ ಮೆಟೀರಿಯಲ್ ತೊಗೊಂಡು ಬರ್ತಾರೆ. ವೈ? ದೇ ವಾಂಟ್ ದೇರ್ ಹೌಸ್ ಟು ಬಿ ನಂಬರ್ 1 in the best locality, best architect, best painting, everything best, the furnitures and everything A to Z should be just spotless. Fine, it's very good. But do we take time to think whether I have the presence of God? If you and I, ಇವತ್ತು ನೀನು ನಾನು ಎಂಥದೇ ಮನೆ ಕಟ್ಕೊಂಡ್ರು ನಾವು ಮಂಜುಷ್ಯ ಪೆಟ್ಟಿಗೆ ಆಗಿಲ್ಲ ಅಂದರೆ ದೇವರ ಪ್ರಸನ್ನತೆ ನಮ್ಮ ಮನೆಯಲ್ಲಿ ಇಲ್ಲ ಪ್ರಿಯರೇ. ಯು ಆ್ಯಂಡ್ ಐ ಆರ್ ದ ಆರ್ಕ್ ಆಫ್ ದ ಕವನೆಂಟ್. ಯಾವಾಗ ನೀನು ನಾನು ರಕ್ಷಣೆ ಹೊಂತವೋ ಆವಾಗ ನಾವು ಮಂಜುಷ್ಯ ಪೆಟ್ಟಿಗೆ ಆಗ್ತೇವೆ. ಆವಾಗ ನಮಗೆ ಜಯ ಆಗುತ್ತೆ. ಆವಾಗ ವೈರಿ ನೋಡಿ ಹೇಳ್ತೇನೆ ಅಂದರೆ ದೇವರು ಇವರ ಪಾಲಯದಲ್ಲಿ ಇದ್ದಾರೆ. ಗಾಡ್ ಈಸ್ ಇನ್ ದಿಯರ್ ಕ್ಯಾಂಪ್. ಇವರಿಗೆ ಜಯ ಆಗೋದು ಗ್ಯಾರಂಟಿ, ನಮಗೆ ಸೋಲಾಗೋದು ಗ್ಯಾರಂಟಿ, ನಮಗೆ ಏಳಿಗೆ ಯಾವಾಗ ಆಗುತ್ತೆ ಅಂದರೆ ನಾವು ಮಂಜುಷ್ಯ ಪೆಟ್ಟಿಗೆ ಆಗಿದೆ. ಒನ್ ಸಿಂಪಲ್ ಥಿಂಗ್ ಫಾರ್ ದ್ಯಾಟ್, ಜಸ್ಟ್ ಸಿಂಪಲ್ ಥಿಂಗ್. ಯೇಸುವೇ ನನ್ನ ಹೃದಯದಲ್ಲಿ ಬಾ. ಅಷ್ಟು ಪ್ರಾರ್ಥನೆ ಮಾಡಿರಿ ಪ್ರಿಯರೇ. ಯೇಸು ನಮ್ಮ ಹೃದಯದಲ್ಲಿ ಬರ್ತಾರೆ. ದೇವರ ಪ್ರಸನ್ನತೆ ನಮ್ಮ ಜೀವನದಲ್ಲಿ ಬರ್ತಾರೆ. ನಾವು ವಾಕ್ಯ ಕೇಳಿರ್ಬೋದು ಎಷ್ಟೋ ಸರ್ತಿ. ಇವತ್ತು ನಮಗೆ ಇಡೀ ದಿವಸ ವಾಕ್ಯ ಸಿಗ್ತಾ ಇದೆ, ದೇವರ ನಾಮಕ್ಕೆ ಸ್ತೋತ್ರ. ಆದರೆ ನಾವು ಎಷ್ಟೋ ಜನರು ಇವತ್ತು ಸಹ ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿಲ್ಲ. ಮೆಸೇಜ್ ಏನೋ ಚೆನ್ನಾಗಿತ್ತು, ವರ್ಕ್ ಆಗಿಲ್ಲ. ಯಾಕೆಂದರೆ ಯೇಸು ನಮ್ಮ ಹೃದಯದಲ್ಲಿದ್ದ. ನಮ್ಮ ಒಂದೇ ಬೇಡಿಕೆ, ನಮ್ಮದು ಒಂದೇ ಪ್ರಾರ್ಥನೆ ಅಂದರೆ ಇಷ್ಟು ವಾಕ್ಯ ಕೇಳ್ತಾ ಇದ್ದೀರಿ ಅಲ್ಲ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ ಕಾರಣ ನಾನು ಮಂಜುಷ್ಯ ಪೆಟ್ಟಿಗೆ ಆಗೋದಿಲ್ಲ. ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿದ ಕಾರಣ ನಾನು ಮಂಜುಷ್ಯ ಪೆಟ್ಟಿಗೆ ಆಗ್ತೇನೆ. ಯು ವಾಂಟ್ ದ ಬ್ಲೆಸ್ಸಿಂಗ್? ಜಸ್ಟ್ ಪ್ರೇ, ಲಾರ್ಡ್ ಕಮ್ ಇನ್ ಟು ಮೈ ಹೌಸ್. ಪ್ರಾರ್ಥನೆ ಮಾಡುವಾಗ ಸ್ವಾಮಿ ಇನ್ನೊಂದಾವರ್ತಿ ಕರ್ತನೆ ಸ್ತೋತ್ರ ಸಲ್ಲಿಸ್ತೇವೆ. ಹೌ ಇಂಪಾರ್ಟೆಂಟ್ ಇಟ್ ಈಸ್ ಫಾರ್ ಅಸ್ ಟು ಹ್ಯಾವ್ ಯು ಇನ್ ಆರ್ ಲೈಫ್. ನಿಮ್ಮನ್ನು ನಮ್ಮ ಜೀವನದಲ್ಲಿ ಸ್ವೀಕಾರ ಮಾಡೋದು ಎಷ್ಟು ಪ್ರಾಮುಖ್ಯವಾಗಿದೆ ಸ್ವಾಮಿ. ಎಲ್ಲ ಆಶೀರ್ವಾದಕ್ಕೆ ಒಂದೇ ಒಂದು ಕಾರಣ, ನಾವು ಯೇಸು ಸ್ವಾಮಿಯ ಮಕ್ಕಳಾಗಬೇಕು. ಇಷ್ಟು ಸುಲಭವಾಗಿದ್ದೀರಿ ಮಾರ್ಗ ಮಾಡಿದ್ದೀರಿ ಸ್ವಾಮಿ. ನೀವು ನಿಮ್ಮ ಹೃದಯದಿಂದ ನಂಬಿ
ನಮ್ಮ ಬಾಯಿ ತೆಗೆದು ಅರಿಕೆ ಮಾಡಿದರೆ ಸ್ವಾಮಿ ನಾವು ನಿಮ್ಮ ಮಕ್ಕಳಾಗಿ ಆಗ್ತವೆ. ಈ ಪ್ರೋಗ್ರಾಮನ್ನು ನೋಡುವವರು ಎಷ್ಟೋ ಜನರು ಸ್ವಾಮಿ ವಾಕ್ಯ ದಿನನಿತ್ಯ ಕೇಳ್ತಾ ಇರ್ಬೋದು, ಆದರೆ ಈ ಒಂದು ಚಿಕ್ಕ ಪ್ರಾರ್ಥನೆ ಮಾಡಲಿಕ್ಕೆ ಅಲಕ್ಷ್ಯ ಮಾಡಿರ್ಬೋದು. ಪವಿತ್ರಾತ್ಮನೇ ಇವತ್ತು ನಾವು ಪ್ರಾರ್ಥಿಸ್ತೇವೆ. ನಾವು ಕಡೆ ಕಾಲದಲ್ಲಿದ್ದ ಯಾವಾಗ ಏನು ಅಪಘಾತ ಆಗ್ತದೆ ನಮಗೆ ಗೊತ್ತಿಲ್ಲ, ಆದರೆ ಸ್ವಾಮಿ ಇವತ್ತು ನಾವು ನಿನ್ನ ಮಕ್ಕಳಾಗಿದ್ದರೆ, ಇವತ್ತು ನಾವು ಮಂಜುಷ ಪೆಟ್ಟಿಗೆ ಆಗಿದ್ದರೆ ಸ್ವಾಮಿ ಎಲ್ಲ ಆಶೀರ್ವಾದ ನಮಗೆ ಸ್ವಾಮಿ. ವೈರಿ ನಮ್ಮ ಮುಂದೆ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಡತನ ಆಗಲಿ, ಹೋರಾಟ ಆಗಲಿ, ರೋಗ ಆಗಲಿ ಸ್ವಾಮಿ, ಯಾವುದೇ ಸಂಗತಿಗಳು ನಮ್ಮ ಮುಂದೆ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನೀವು ನಮ್ಮನ್ನು ಮಂಜುಷ ಪೆಟ್ಟಿಗೆಗಿಂತ ಹೆಚ್ಚಿನಾಗಿ ಮಾಡಿದಿರಿ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಇನ್ನೊಂದು ಆವರ್ತೆ ಪ್ರಾರ್ಥಿಸ್ತೇವೆ, ಜನರ ಕಣ್ಣುಗಳು ತೆರೆಯಲ್ಪಡಲಿ, ನಿಮ್ಮನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡುವಂಗೆ ಪವಿತ್ರಾತ್ಮ ಅವರ ಹೃದಯದಲ್ಲಿ ಕಾರ್ಯ ಮಾಡಿ ಅನೇಕ ಜನರ ರಕ್ಷಣೆ ಹೊಂದ್ತಾರಂತ ನಾವು ನಂಬ್ತೇವೆ ಸ್ವಾಮಿ. ಯಾವ ಸೈತಾನ ಸ್ವಾಮಿ ಇವರ ರಕ್ಷಣೆ ಹೊಂದಬಾರ್ದಂತ ಅವರ ಮನಸ್ಸನ್ನು ಮಂಕ್ ಮಾಡ್ತಾರೋ ಅದನ್ನು ಯೇಸು ನಾಮದಲ್ಲಿ ಬಂಧಿಸ್ತೇವೆ. ಪವಿತ್ರಾತ್ಮನೇ, ಓನ್ಲಿ ಯು ಆರ್ ದ ಒನ್ ಹೂ ಕ್ಯಾನ್ ಕನ್ವಿನ್ಸ್. ಲಾರ್ಡ್, ವಿ ಪ್ರೇ that the eyes of the people may be open and they may come to the knowledge of salvation and they may enjoy all the blessings that you have kept for us. ಎಲ್ಲ ಆಶೀರ್ವಾದಗಳನ್ನು ಅನುಭವಿಸುವಂಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.